ಪ್ರೀತಿ ಮಾಡಿದಿರಿ, ಜಗಳ ಜಗಳ ಒಂದಕ್ಕೆ ಆಗಿದ್ದು. ಇನ್ನು ಬದುಕಬಾರ್ದು, ನಮ್ಮ ಒಳಸ್ಪುರದಲ್ಲಿ ನಮ್ಮ ಆಚಾರ ನಮ್ಗೆಲ್ಲ ಗೊತ್ತಾಗೋಗ್ಬಿಟ್ರೆ ನಮ್ಮನ್ನ ಇದು ಮಾಡಿ ಸೇರ್ಸೋದಿಲ್ಲ ಅಂದ್ಬಿಟ್ಟು ಹಗ್ಗ ತಗೊಂಡು ನೇಣ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ತೀರ್ಮಾನ ಮಾಡಿದೆ. ಅದು ಶೌಟ್ ಔಟ್ ಆಗ್ಬಿಟ್ಟು ಅವತ್ತಿಂದ ಬ್ರಾಹ್ಮಣರು ಕಂಡ್ರೆ ಭಯ. ಅದಕ್ಕೂ ತುಂಬ ಕಷ್ಟನೂ ಪಟ್ಟಿದ್ವಿ, ಬರೀ ಸುಖ ಅಂತಲ್ಲ, ಆ ಸುಖನ ಆ ಕಷ್ಟನ ಸುಖ ಅಂತ ತಿಳ್ಕೊಂಡು ಇಲ್ಲಿ ತಗೊಂಬಂದಿದ್ದಕ್ಕೆ ಭಗವಂತ ಈ ಮಟ್ಟಕ್ಕೆ ಇಟ್ಟಿದ್ದಾರೆ. 55-56 ವರ್ಷ ಆಯಿತು. ಒಂದು ನಿಮಿಷ ಇದ್ದಾಗಿದೆ. ಅಲ್ಲ ಆ ಕೃಷ್ಣ ಅಲ್ಲ ನಾನು. ಕೃಷ್ಣ ಅವರು ಉಮಿ ಅಂತೇಳಿ ಹೇಳಿದ್ದು MS ಉಮೇಶ್ ಅವರನ್ನ ತುಂಬಾ ಆತ್ಮೀಯರು, ತುಂಬಾ ಆತ್ಮೀಯರು. ಇವರು ಉಮೇಶ್ ಉಮಿ ಅಂತೇಳಿ ಹೇಳಿದ್ರು. ಹೌದೌದು ಹೌದು. ಆವಾಗ ಅವ್ರನ್ನ ಕರೆದು ವೆಂಕಟರಾಮನ್ ಮ್ಯಾನೇಜರ್ ಅಂತಿದ್ರು, ಗೊಬ್ಬಿ ವೀರಣ್ಣವರು ಅವ್ರನ್ನ ಕಳಿಸಿ ಅಲ್ಲಿಂದ ಅವ್ರನ್ನ ಕರೆಸಿ ಅವತ್ತಿಂದ ಸೇರಿ ಇವ್ರ ತಂದೆ ಇವರು ಅಮ್ಮ ಇದ್ರಲ್ವ ಕರೆಕ್ಟ್, ಅವ್ರನ್ನೆಲ್ಲ ಕರೆಸಿ ಮದುವೆ ಅಂತ ಫಿಕ್ಸ್ ಮಾಡಿ, ಅಕ್ಕ ಬಂತು ಮದುವೆ ಅಂತ ಫಿಕ್ಸ್ ಮಾಡಿ ರಂಗಭೂಮಿ ಮೇಲೇನೆ ಅಲ್ಲೇ ಮುಟ್ಕೊಂಡು ಮದುವೆ. ಇಬ್ರು ಒಬ್ರನ್ನೇ ಮದುವೆ ಆಗುವಾಗ ನಿಮ್ಮ ಕುಟುಂಬದ ಇದು ಸಮಸ್ಯೆ ಬರುತ್ತೆ. ಅದು ದೊಡ್ಡ ಕತೆ. ಅಲ್ಲಿ ಗೊಬ್ಬಿ ಕಂಪನಿಲಿ ಏನ್ ಮಾಡ್ತಾರೆ, ಈ ತರ ನಾವೊಬ್ಬರು ಲವ್ ಮಾಡ್ತೀವಿ ಅಂತಂದ್ರೆ ಒಂದು ಮೀಟಿಂಗ್ ಮಾಡ್ತಾರೆ ಎಲ್ಲ. ಗೊಬ್ಬಿ ವೀರಣ್ಣವರು ಮಧ್ಯದಲ್ಲಿ ಕೂತ್ಕೊಂಡೆ ಚನ್ನಬಸಣ್ಣವರು ಅವ್ರಲ್ಲಿ ಮೀಟಿಂಗ್ ಮಾಡಿದಾಗ ಏನು ನಮ್ಮ ಅಣ್ಣನೂ ಇದ್ದ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲರೂ ಇದ್ದ, ನಮ್ಮ ತಾಯಿ. ಅವಾಗ ಏನಪ್ಪ ಗಣೇಶು ನಿನ್ನ ತಂಗಿದ್ರು ಈ ಥರ ನಿನ್ನ ತಂಗಿ ಮದುವೆ ಮಾಡ್ಕೋಬೇಕು ಅಂತಿದ್ದಾಳೆ, ಹೇಗೆ? ಇಲ್ಲ ಸರ್ ನನಗೆ ಒಪ್ಪಿಗೆ ಇಲ್ಲ, ಇದು ಅವ್ರು ನೋಡಿದ್ರೆ ನಾವು ನೋಡಿದ್ರೆ ನಮ್ಗಿದು ಒಪ್ಪಿಗೆ ಇಲ್ಲ, ನೀವೇನ್ರಮ್ಮ ಅಂತ ಕೇಳಿದ್ರು. ನನ್ನ ಕೇಳಿದ್ರು ಹಂಗೆ. ಅಲ್ಲ, ಮದುವೆ ಆದ್ಮೇಲೂ ಒಂದು ಹೆಣ್ಣು ಗಂಡನ ಮನೆಗೆ ಹೋಗ್ಲೇಬೇಕು, ನಾವು ಇಷ್ಟಪಟ್ಟಿದ್ವಿ ಅಂದಮೇಲೆ ನಾವು ಇವ್ರ ಹತ್ರನೇ ಇರ್ತೀವಿ, ಇವ್ರನ್ನೇ ಮದುವೆ ಮಾಡ್ಕೋತೀವಿ. ನಿಮ್ಮ ಅಣ್ಣ ಹೋಗ್ತೀನಿ ಅಂತಾರೆ, ಏನು ಮಾಡೋಕ್ಕಾಗಲ್ಲ, ಇದ್ರೆ ಸಂತೋಷ, ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ನಾವು ಇವ್ರನ್ನ ಬಿಡೋಕ್ಕಾಗಲ್ಲ ಅಂತ ಅಂದ್ವಿ. ಸರ್ ನೋಡೋಷ್ಟೊತ್ತಿಗೆ ರಾತ್ರಿ ಬೆಳಕರೆ ನಮ್ಮ ಅಣ್ಣನೇ ಇಲ್ಲ, ಎಲ್ಲ ಎಲ್ಲ ನಮ್ಮ ಅಣ್ಣ ಅದಕ್ಕೆಲ್ಲ ಹೊರಟೆ ಹೋಗಿದ್ರು. ನಮ್ಮ ತಾಯಿ ಒಬ್ಬರೇ ನಮ್ಮ ಜೊತೆಲಿ ಉಳ್ಕೊಂಡಿದ್ರು. ಹಾಗಾಗಿ ನಮ್ದೊಂದು ಅಲ್ಲೇ ಥಿಯೇಟ್ರ್ನಲ್ಲೇ ಮದುವೆ ಮಾಡಿದ್ರು. ಚೋಮುಂದಿಡಿ ವಾಸುದೇವರಾಯರು, ವಾಸುದೇವ್ ಶಾಸ್ತ್ರಿ, ಕೇಶಮೂರ್ತಿಗಳು ಇವರೆಲ್ಲರೂ ಇದ್ರು. ಅವರ ಸಮ್ಮುಖದಲ್ಲೇ ನಮ್ಮ ಮದುವೆ ಮಾಡಿದ್ರು. ಚೋಮುಂದಿಡಿ ವಾಸುದೇವ್ ಶಾಸ್ತ್ರಿಗಳು. ಪ್ರೀತಿ ಮಾಡಿದಿರಿ, ಜಗಳ ಜಗಳ ಒಂದಕ್ಕೆ ಆಗಿದ್ದು. ಮಟನ್ದು ಮಟನ್ ವಿಷಯ. ಹೌದೌದೌದು ಪಾಪ ಭಾಳ ಸಲ ಹೇಳಿದ್ದೀನಿ ನಾನು. ಇವರು ಸದ್ಬ್ರಾಹ್ಮಣರು, ನಾವಾಚಾರರು, ಮಡಿ ಮೈಲಿಗೆ ಜಾಸ್ತಿ. ಮಟನ್ ನೋಡಿದವರೇ ಅಲ್ಲ, ಅಂದ್ರೆ ವಿಶ್ವಕರ್ಮ. ನಾವು ಇವರು ಈಗಲೂ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಸೋದರ ಮಾವನೇ ಆಚಾರ್ಯ, ಇದು ಪೂಜಾರಿ ಬ್ರಾಹ್ಮಿನ್ಸ್ ಅಲ್ಲ, ವಿಶ್ವಕರ್ಮ ಪೂಜಾರಿ. ನೀವು ಏನು ಹೇಳಿದ್ರಿ ಈಗ? ನಾನು ಇದು ಆಮೇಲೆ ಮುಂದುವರ್ಸಿ. ಹೌದು, ಇವ್ರು ಮಾಂಸ ಮೊಟ್ಟೆ ಕೈ ಮುಟ್ಟುತ್ತಿರ್ಲಿಲ್ಲ. ಮೊಟ್ಟೆ ಒಂದ್ಸರಿ ಹಿಂಗೆ ಕೂತಿದ್ದೆ, ಕೈ ಮೇಲೆ ಇಟ್ಬಿಟ್ಟು ಕೆಂಡ ಬಂದಂಗಾಗಿ ಎಷ್ಟು ಮಾಡಿ, ಅಯ್ಯೋ ಯಾಕೆ ಹೇಳ್ತಾರೆ ಕತೆ, ಮೊಟ್ಟೆ ತಿಂದ್ರೆ ಆಗೋದಿಲ್ಲ ಹಂಗಂಗೆ ಅಂತಂದು ಒಂದ್ಸಲಿ ಮಾಂಸ ತಿನ್ನಲ್ಲ ಅಂತಾನೆ ತಿಂದೇ ಇರ್ಲಿಲ್ಲ. ಒಂದ್ಸಲಿ ಒಂದು ಕ್ಯಾಂಪ್ಗೆ ಇವ್ರ ಅಕ್ಕಂದಿರ ಎಲ್ಲ ಬಂದ್ರು, ಮಂಗಳೂರು ಕ್ಯಾಂಪಲ್ಲಿ ಎಲ್ಲ ಬಂದ್ರು. ಅವಾಗ ತಂಬು ಥಿಯೇಟ್ರ್ ಹಂಪನಕಟ್ಟೆ, ನೀವು ಅಕ್ಕಂದ್ರೆ ಡಿ ವಿ ಶಾರದವ್ರು ಎಲ್ಲ ಬಂದ್ರು. ಇವ್ರನ್ನೆಲ್ಲ ಕರ್ಕೊಂಡೋದ್ರು. ಅವಾಗ ಟಾಂಗಾ ಗಾಡಿ ಇರ್ತೈತಲ್ಲ ಅಡ್ವರ್ಟೈಸ್ಮೆಂಟ್ಗೆ, ಅವನು ಮಲ್ಲಣ್ಣ ಬಂದು ಹೇಳ್ದ, ಅಕ್ಕ ಕೃಷ್ಣಣ್ಣ ನಾನು ಅವ್ರ ಅಕ್ಕ ಎಲ್ಲ ಮಿಲ್ಟ್ರಿ ಹೋಟ್ಲಿಗೆ ಹೋದ್ರು ಅಂತ ಹೇಳ್ದ. ಅವಾಗ ನಮ್ಗೇನಪ್ಪ ಇದು ಮಿಲ್ಟ್ರಿ ಹೋಟ್ಲಿಗೆ ಹೋದ್ರಲ್ಲ ಮಾಂಸ ತಿಂತಾರೆ ಅನ್ನೋದು ಗೊತ್ತಾಗೋಯ್ತು. ಇವಳು ನಾನು ಸೇರ್ಕೊಂಡು ಏನು ಮಾಡಿದೆ, ಇನ್ನು ಬದುಕಬಾರ್ದು, ನಮ್ಮ ಒಳಸ್ಪುರದಲ್ಲಿ ನಮ್ಮ ಆಚಾರ ನಮ್ಗೆಲ್ಲ ಗೊತ್ತಾಗೋಗ್ಬಿಟ್ರೆ ನಮ್ಮನ್ನ ಇದು ಮಾಡಿ ಸೇರ್ಸೋದಿಲ್ಲ ಅಂದ್ಬಿಟ್ಟು ಹಗ್ಗ ತಗೊಂಡು ನೇಣ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ತೀರ್ಮಾನ ಮಾಡಿಬಿಟ್ವಿ. ಮಾಂಸ ತಿಂದೊಡ್ಡ ಅಪರಾಧ ನಮಗೆ. ಮಾಂಸನ ಕಡ್ಲಲ್ಲಿ ನೋಡಿದವ್ರೆ ಅಲ್ಲ ನಾವು, ಅದನ್ನ ಮುಟ್ಟಿಗೂ ಯಪ್ಪ ಅನ್ನೋಂಥ ಭಯ ಆಗುತ್ತೆ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾಂಸದ ಅಂಗಡಿ ಇತ್ತು ಅಂದ್ರೆ ಹಿಂಗ್ ಮರೆ ಮಾಡ್ಕೊಂಡಿದ್ವಿ, ಅದನ್ನ ನೋಡಬಾರ್ದು. ಅದು ಹೇಗೆ ಅದನ್ನ ತಿನ್ನೋದು, ಮಾಂಸ ತಿನ್ನೋರ ಹತ್ರ ಪ್ರಾಣಿ ವಧೆ ಮಾಡಿ ತಿನ್ನೋದು ಅಂತಂದ್ರೆ ಹಿಂಗೆ ತಾಯಿ ಮನೆಗೆ ಏನು ಅಂತಾರೆ ಅಂದ್ಬಿಟ್ಟು ನೇಣು ಹಾಕೊಳಕ್ಕೆ ಅಂತ ಹೋದೆ. ಅಷ್ಟೊಂದು ಕಿಂಡಿಲಿ ನೋಡಿದವನು ಇವನೇ ರಾಮ ಮಲ್ಲಣ್ಣ ಹೋಗಲ್ಲ ನೋಡಿ, ನೀನ್ ನೆಡ್ತಿದ್ದೀರಿ ಇಬ್ರು ಹಗ್ಗ ತಗೊಂಡು ನೇಣು ಹಾಕೋತಾವ್ರಿ ಕೃಷ್ಣಣ್ಣ ಅಂತ ಹೇಳ್ಬಿಟ್ಟ. ಅಲ್ಲಿಂದ ಬಂದ್ರು, ಬರ್ತಾರ ಅಂತ ನೋಡ್ಬಿಟ್ಟು ಹಗ್ಗ ಮುಚ್ಚಿಟ್ಬಿಟ್ಟು ಸುಮ್ಮನೆ ಹಿಂಗೆ ಕೂತ್ಕೊಂಡ್ವಿ. ಇಬ್ರುವೆ ಬಂದ್ರು, ನೋಡಿದ್ರೆ ಏನೇ ಮಾಡ್ತಾರೆ, ಏನಿಲ್ಲ ಬಾಗ್ಲ ಹಾಕಿದ್ರು.
ಬಾಗ್ಲು ಹಾಕೊಂಡಿದ್ದಾಗ ಏನು ನಾನು ಮಾಂಸ ತಿಂತೀನಿ ಅಂತ ನೀವು ನೇಣು ಹಾಕತ್ತೀರಾ, ಎಲ್ಲಿ ಹೆಂಗೆ ನೇಣು ಹಾಕತ್ತೀರಿ ನೇಣು ಹಾಕೊಂಡಂತ ಒಟ್ಟರು ನೋಡಿ, ಈ ಕಡೆಯಿಂದ ಹೊಡೆದ್ರೆ ಆ ಕಡೆ ಅವಳು, ಈ ಕಡೆ ಹೊಡೆದ್ರೆ ಈ ಕಡೆ ಅವಳು, ಎಲ್ಲ ಫುಟ್ಬಾಲ್ ಆಡ್ದಂಗೆ. ಆವಾಗಿನ ಕಾಲಕ್ಕೆ ಚಿನ್ನಿ ಸ್ವಾಮಿ ತಿನ್ನಿ ಡೈವರ್ಸೇ ಕೊಟ್ಟರು. ಸ್ವಾಮಿ ಇಲ್ಲ ಬೇಕಿದ್ರೆ ನಾನು ಮಾಡಿ ಪ್ರಿಪೇರ್ ಮಾಡಿ ಕೊಡ್ತೀನಿ. ಅವಾಗೇನು ಪ್ರಿಪೇರ್ ಮಾಡ್ಕೊಡ್ತೀನಿ ಅಂತ ಹೇಳಿಲ್ಲ. ಚಿನ್ನಿ ಸ್ವಾಮಿ ಪಟ್ಟು ಹೆಂಗಾರು ಹೊರಗಡೆ ಹೋಗಿ ತಿನ್ಕೊಳ್ಳಿ ಅಂತ. ಆಮೇಲೆ ಬರ್ತಾ 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 ನಮ್ಮ ಮಾವ ಅವರೆಲ್ಲ ಸೇರ್ಕೊಂಡು ತಿಂದ್ವಿ. ಅವಾಗ ಅವರೇ ಮಾತು ತಗೊಂಡ್ರು, ಕೃಷ್ಣ ಏನೇ ಆಗಲಿ ಒಳ್ಳೆ ವಂಶದಿಂದ ಬಂದಿರೋರು ತಿನ್ನು ಅಂತ ಮಾತ್ರ ಅವ್ರಿಗೆ ಬಲವಂತ ಮಾಡಬೇಡ. ದೊಡ್ಡ ಉಪಕಾರ ಮಾಡ್ತಾರೆ. ಯಾಕೆ ಅಂದರೆ ಸುಬ್ಬಯ್ಯನಗರ ಕಂಪ್ನಿಯಲ್ಲಿ ಶಕುಂತಲಾ ಅಂತ ಒಂದು ಹುಡುಗಿ ಇತ್ತು. ಆ ಹುಡುಗಿ ನೀವು ಮಾಂಸ ತಿನ್ನಿಸ್ಬಿಟ್ರು. ಆ ಹುಡುಗಿ ಬ್ರಾಹ್ಮಣು. ಆ ಹುಡುಗಿ ಶೂಟ್ ಔಟ್ ಆಗೋಯ್ತು. ಗೊತ್ತಿದೆ ತಮಗೆ? ಇಲ್ಲ, ಶೂಟ್ ಔಟ್ ಅಂದರೆ ಆ ಕೆಲಸನೊಬ್ಬನು ಫೈರ್ ಮಾಡಿಬಿಟ್ಟ. ಇಲ್ಲಿಗೆ ಹೋಗಿದ್ದು ಗುಂಡು ಇಲ್ಲಿ ಬಂದ್ಬಿಡ್ತು. ಆ ಲೋಕಿ ಅಂತ ಒಂದು ಹುಡುಗ ಏನೇ ಕೊಡದ ಅಂತ ಶಿಕಾರಿಗೆ ಹೋಗಿ ಬಂದು ಗನ್ನು ಇಟ್ಟಿದ್ರು ಯಜಮಾನ್ರು. ಅವ್ರನ್ನ ಯಜಮಾನ್ರು ಅನ್ನೋದು ನೋಡಿ, ಅವ್ರನ್ನ ದೊಡ್ಡ ಯಜಮಾನ್ರು ಅನ್ನೋದು ನೋಡಿ ನಮಗೆ. ಅವ್ರ ಹೆಸರೇ ಹೇಳೋದಿಲ್ಲ. ನಮ್ಮ ಅನ್ನದಾತರನ್ನ ಗುಬ್ಬಿ ವೀರಣ್ಣವ್ರನ್ನ ನಾವು ಆ ಹೆಸರು ಹೇಳಿದ್ದೇ ಇಲ್ಲ, ಯಾಕಂದ್ರೆ ಅಷ್ಟು ದೊಡ್ಡವರು. ಅದು ಶೌಟ್ ಔಟ್ ಆಗೋಯ್ತು. ಅವತ್ತಿಂದ ಬ್ರಾಹ್ಮಣರು ಕಂಡ್ರೆ ಭಯ, ಅವ್ರಿಗೇನು ಮಾಡಬಾರ್ದು, ಏನು ಹೋಗಬಾರ್ದು. ಹಾಗಾಗಿ ನಮ್ಮ ತಂದೆ ಅವ್ರಿಗೇನು ತಿನ್ಸ್ಬೇಡಪ್ಪ ಜೋಪಾನ, ಏನೇನು ಗಲಾಟೆ ಆಗಿದೆ ಗೊತ್ತಿದೆಯಾ ಅಂತ. ಯಾವುದೇ ಕಾರಣಕ್ಕೂ ಅವ್ರ ಮಕ್ಕಳಿಗೆ ತಿನ್ಸದ್ ಕಲಿಸ್ಬೇಡ, ಪಾಪ ಕಟ್ಕೋತಿಯಪ್ಪ. ನೀನು ಏನ್ ಬೇಕಿದ್ರೆ ತಿನ್ಬೋದು, ನೀನು ಏನ್ ಬೇಕಿದ್ರೆ ತಿನ್ಕೋಬಹುದು. ಬರ್ತಾ ಬರ್ತಾ ಕೊನೆಗೆ ಇವ್ರು ತಿಂತಾರೆ ಅನ್ನೋದಕ್ಕೆ ನಾ ಮಾಡೋದು ಕಲ್ತೆ. ಅದನ್ನ ಮುಟ್ಟೋದಿಲ್ಲ, ಇವಾಗ್ಲೂ ಮುಟ್ಟೋದಿಲ್ಲ. ಕೇಳದೆ ಕೆಲಸದವ್ರು ಕೊಡ್ತಾರೆ, ಮಾಡ್ತಾರೆ. ಕೈಮಾ ಮಾಡ್ತೀನಿ, ಪ್ರತಿಯೊಂದನ್ನು ಹಾಕೋ ಮಸಾಲೆ ಗೊತ್ತು. ಇವ್ರಿಗಿನ್ನ ಹೆಚ್ಚಿಗೆ ಇನ್ನೇನ್ ಬೇಕು, ಇವ್ರು ತಿನ್ನಕ್ಕೆ ಇಷ್ಟಪಡ್ತಾರೆ. ಮಕ್ಕಳೆಲ್ಲ ತಿಂತಾರೆ, ಅವ್ರಿಗಿಷ್ಟ. ಅವ್ರಿಗೆ ಬಡ್ಸೋದು ಅವ್ರಿಗೆ ಖುಷಿ ಪಟ್ರೆ ನಮ್ಗೆ ಖುಷಿ. ಹಂಗಾಗಿ ಅವ್ರಿಗೋಸ್ಕರವಾಗಿನೇ ಮಾಡೋಕ್ಕಂತೆ. ಬಿರಿಯಾನಿ ಮಾಡ್ತೀವಿ, ಇದಕ್ಕೆ ಸಾರು ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ. ಆದ್ರೆ ಕೈಯಲ್ಲಿ ಮುಟ್ಟೋದಿಲ್ಲ, ಇವಾಗ್ಲೂ ತೊಳೆಯೋದಿಲ್ಲ, ಮಕ್ಕಳು ಮುಟ್ಸೋದಿಲ್ಲ. ತಿನ್ಬೇಕು ಅಂತ ಅನ್ಸಲ್ಲ. ಇಲ್ಲ, ಇವ್ರ ತಾಯಿಗೆ ಡೌಟು, ಅಡಿಗೆ ಮಾಡ್ತೀರಾ, ತಿಂದೇ ಇರ್ತೀರ ನೀವು, ರುಚಿ ನೋಡಿದೆ ತಾಯಿ ಉತ್ತರ ಕಿಡ್ಡಲ್ಲ. ಎಲ್ಲ ತಿಂತವೆ ಇವು. ಬೈಕೊಳ್ಳೋದು ನಮ್ಮಮ್ಮ, ಇಲ್ಲ ಕಣಕ ತಿನ್ನೋದಿಲ್ಲ ನಾವು ಅಂತಂದ್ರೆ, ಓಹೋ ಮಾಡೋ ಅಡಿಗೆ ಮಾಡ್ತೀಯ, ತಿಂದ ರುಚಿ ನೋಡಿದ್ರೆ ಹೆಂಗ್ ಮಾಡ್ತೇನೆ ನೀನು, ಇಲ್ಲ ಕಣಕ ತಿನ್ನಲ್ಲ ಅನ್ನೋರು. ಆಮೇಲೆ ಸೂಸೈಡ್ ಮಾಡುವಂತ ಘಟನೆಗಳು ಏನಾದ್ರು ಬಂದಿದ್ದ? ಇಲ್ಲ ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ. ಅದು ಆ ಹುಡುಗ ಬುದ್ಧಿ ಆವಾಗ ಹಂಗ್ ಮಾಡಿದ್ದು ಉಂಟು. ಹಾಗೆ ಅಲ್ಲ, ಸಂಸಾರ ಜಂಜಡ. ಅಯ್ಯೋ ಅದು ಇಲ್ಲ ಸ್ವಾಮಿ, ಸತ್ಯ ಹೇಳಲೆ. 50 ವರ್ಷನ 55 ವರ್ಷ ಮದುವೆಗೆ ಆಯ್ತು. 55-56 ವರ್ಷ ಆಯ್ತು. ಒಂದು ನಿಮಿಷ ಇದ್ದಾಗಿದೆ. 55 ಸತ್ಯ ಸ್ವಾಮಿ, ಸುಳ್ಳಲ್ಲ. ನಾನು ಬದುಕಿರೋದ ಸಾಕ್ಷಿ. 1 ನಿಮಿಷ ಆದಂಗೆ ಆಗಿದೆ ಸ್ವಾಮಿ. ಹೆಂಗ್ ಹೋಯ್ತು ಅನ್ನೋದೇ ಹೆಂಗೋಯ್ತು ಅನ್ನೋದು ಗೊತ್ತಿಲ್ಲ. 55 ವರ್ಷ ಹೆಂಗೋಯ್ತು ಅನ್ನೋದು ಗೊತ್ತಿಲ್ಲ. ಈಗ್ಲೂ ಹಂಗೆ ಇರ್ತೀವಿ, ಈಗ್ಲೂ ಅದೇ ರೀತಿ ನೋಡ್ಕೊತಿದ್ದಾರೆ ಸ್ವಾಮಿ. ಇವ್ರದೇ ಅಲ್ಲ, ನಂದು ನಾನು ಹೇಳ್ಕೋಬೇಕು, ಇದು ಸತ್ಯ ಅಲ್ಲ. ಆ ಕೃಷ್ಣ ಅಲ್ಲ ನಾನು. ಹೌದೌದು ಅಲ್ಲ, ಇರೋದು ಬೇಕಾದಾಗ ಡಬಲ್ ರೂಲ್ ಇರ್ತದೆ, ಬೇಕಾದಾಗ ಆ ಕೃಷ್ಣ ಆಗ್ತಾರೆ. ಇಲ್ಲ ಇಲ್ಲ ಇಲ್ಲ, ಮಾಡ್ಲೇಬೇಕಲ್ಲ, ಸಂಸಾರ ತೋರ್ಬೇಕಲ್ಲ. ತಕ್ಕಡಿ ಒಂದೇ ಸಮ ಬರ್ಬೇಕಾದ್ರೆ ಹಿಂಗಾಗೇ ಆಗತ್ತೆ. ಆಗ ಮತ್ತೆ ಅದನ್ನ ವಯಸ್ಸಿದ್ರೆ ಪರಮಾತ್ಮ, ವಯಸ್ಸಿದ್ರೆ ಮಾಡಿರೋರು. ಈಗ ವಯಸ್ಸಾಯ್ತಾ ಬಂತಲ್ಲ ಬಿಟ್ಬಿಟ್ಟ. ಬಂದು ಹೋಗಿಲ್ವಾ? ಬಂದೋಯ್ತು. ಅಯ್ಯೋ ವಯಸ್ಸಿದ್ರೆ ಅಂತೆಲ್ಲ. ಇಲ್ಲ, ಬಟ್ ಇವರಿಬ್ಬರಲ್ಲದೆ ಬೇರೆ ಎಫ್ಐಆರ್ ಇರ್ಲಿಲ್ವಾ? ಇಲ್ಲ ಸ್ವಾಮಿ, ರಂಗಭೂಮಿಯಲ್ಲಿ ಅವರಿಂದ ಬಂದಿದೆ, ಹೋಗುವಾಗ ನಾವು ಎಲ್ಲಿ ರಾಧಾ ರುಕ್ಮಿಣಿಯಲ್ಲಿ ಬಿಡ್ತಾರೆ, ನಾವ್ ಬಿಟ್ಟಿಲ್ಲ. ನಾವು ಬಿಟ್ರು ಅಲ್ಲಿರೋರು ಯಾರು ಬಿಡ, ಇವ್ರು ತಯಾರಿದ್ರು ಹೋಗೋದಿಕ್ಕೆ, ನಾವ್ ಬಿಟ್ಟಿಲ್ಲ ಅಲ್ವರಿ. ಅಲ್ವೇ ನೀವು ಹಿಡಿದಾಕಿದ್ದಾರೆ ಅದನ್ನ. ಏನಿಲ್ಲ ಏನಿಲ್ಲ ಮಾಡಿಲ್ಲ ಏನಿಲ್ಲ. ಪ್ರೀತಿನೇ ಅಂದ್ರೆ ದೊಡ್ಡದು. ಇವ್ರಿಗೆ ನಾವು ಚೆನ್ನಾಗಿರ್ಬೇಕು ಅಂತ ಅವ್ರಿಗೆ ಇಷ್ಟ ಇಲ್ವಾ, ಬೇಡ ಬಿಟ್ಟ. ಅವ್ರು ಎಂತ ಸುರ್ಬುದ್ಧಿ ಆಗ್ಲಿ, ಇವ್ರಿಗೆ ಇಷ್ಟ ಅನ್ನೋದು ಬೇಡ, ನನ್ಗೆ ಇಷ್ಟ ಇದೆ ಆದ್ರೆ ಇವ್ರಿಗೆ ಬೇಡ ಅಂದ್ಮೇಲೆ ಬೇಡ, ಅವ್ರು ಚೆನ್ನಾಗಿರ್ಬೇಕು ಅಷ್ಟೇ. ನಿಮ್ಮ ಮಕ್ಕಳ ಬಗ್ಗೆ ಹೇಳಿ.
ಇನ್ನೆಂತ ಕೇಳೋದು. ಎಂತ ಕೇಳಿದೆ ಜಗಳ ಎಲ್ಲ ಆಡಲ್ಲ, ಗೊತ್ತಿದೆ. ಬರೀ ಪ್ರೀತಿ ಮಾಡ್ತೀರಿ. ಮ- ಒಂದು ಈಗ್ಲೂ ಅಷ್ಟೇ 55 ವರ್ಷ ಆದ್ರೂ ಕೂಡ 1 ನಿಮಿಷ ಆಯ್ತು ಅಂತ ಹೇಳ್ತಾರೆ ಸತ್ಯ ಅವ್ರು. ಸತ್ಯ ಸತ್ಯ. ಹೆಂಗೆ ಇದು ನಿಜ. ಇದು ಸಾಧ್ಯನಾ ಈ ಜಗತ್ತಿನಲ್ಲಿ? ಹ? ಒಂದು ದಿನ ಎಲ್ಲ ಅಲ್ಲ ನಾವು ಬೇಕಾದ್ರೆ ಒಬ್ಬರು ಕ್ಯಾಮ್ರಾ ಹಿಡಿದ್ರು ಚಿಂತೆ ಇಲ್ಲ, ಹೇಳ್ತೀನಿ. 3 ಜನ ಒಟ್ಟಿಗೆ ಮಲಗ್ತಾಳೆ, ಈ ತೋಳ ಮೇಲೆ ನಾನು, ಅವ್ರ ತೋಳ ಮೇಲೆ ಅವರು. ಇವಾಗ ಈಗ್ಲೇ ಇವಾಗಲ್ಲ, ಮದುವೆ ಆದಾಗ್ಲಿಂದ ಇದು ಹಾಗೆ ಇದ್ದೀವಿ. ಇದು ಮಕ್ಕಳಿಗೆಲ್ಲ ಮೊಮ್ಮಕ್ಳಿಗೂ ರೂಢಿ ಆಗೋಗ್ಬಿಟ್ಟಿದೆ. ಮೊಮ್ಮಕ್ಳಿಗೂ ರೂಢಿ ಆಗಿದೆ. ಮೊಮ್ಮಕ್ಳು ನಮ್ಮ 3 ಜನ ಜೊತೆ ಬರ್ತವೆ, ಮಲಗ್ತವೆ, ಎಲ್ಲ ಹೋಗ್ತವೆ. 4 ಜೊತೆಲಿ ಬಲಗಿರ್ತಾರೆ. ಹಾ. ಜೊತೆಲೇ ಇರ್ತವೆ ಎಲ್ಲ. ಅಲ್ಲೇ ಇರ್ತಾರೆ. ಭಗವಂತ ಏನು ಹಂಗಿದ್ದಾನೆ. ಮಕ್ಕಳು ಮಾತ್ರ ಬಂಗಾರದಂತ ಮಕ್ಕಳು, ಶರಣ ಮೊಮ್ಮಕ್ಕಳು. ಆಮೇಲೆ ಅದಕ್ಕಿನ್ನ ಮೀರಿಸುವಂತ ಕಲಾವಿದರಾಗಿ ಹುಟ್ಟಿದ್ರಲ್ಲ ಮಕ್ಕಳು, ಇದೊಂದು ಅದೃಷ್ಟನೇ. ಇದು ರಂಗಭೂಮಿ. ನಮಗೆ ಹೇಗೆ ಎಲ್ಲ ಕಲಾವಿದರು ನಮಗೆ ಹೇಗೆ ನಮ್ಮನ್ನು ನೋಡ್ಕೊಂಡ್ರು, ಹಾಗೆ ನನ್ನ ಮಕ್ಕಳನ್ನು ನೋಡ್ಕೊಂಡ್ರು, ಹಾಗೆ ಬರೋ ಮುಂದಿನ ಪೀಳಿಗೆ ನನ್ನ ಮೊಮ್ಮಕ್ಕಳು ಹೀಗೆ ನೋಡಿ ಆಶೀರ್ವದಿಸ್ತೀರಾ ಅಂತ ನಾವು ಅನ್ಕೊಂಡಿದೀವಿ. ಆಶೀರ್ವಾದ ಮಾಡಬೇಕು. ನಮ್ಮ ತಂದೆ ಸಂಗೀತ ಕಲಿಸ್ಕೊಟ್ರು. ಆ ಸಂಗೀತದಿಂದ ನಾವು ಈ ಗುಬ್ಬಿ ಕಂಪ್ನಿ ಬಂದು ಸೇರಕ್ಕಾಯ್ತು. ವೀರಭದ್ರಾಚಾರ್ಯ ಅಂತ ಅಂದ್ಬಿಟ್ರು ನಮ್ಮ ಚಿಕ್ಕಪ್ಪ ಇದ್ರು. ಅವರು ಲವಕ್ಷ ಪಾತ್ರಕ್ಕೆ ಅಂತ ಹುಡುಕ್ತಿದ್ರು. ಅವಾಗ ನಮ್ಮ ಅಣ್ಣನ ಮಕ್ಕಳು ಅವಳಿ ಜೋಳಿ ಮಕ್ಕಳಿದ್ದಾರೆ, ಕರ್ಕೊಂಬರ್ತೀವಿ ಅಂದ್ರೆ ನಮಗೆ ಅವಾಗ 12-13 ವರ್ಷ. ಅವಾಗ ಕರ್ಕೊಂಬಂದು ಗುಬ್ಬಿ ಕಂಪ್ನಿ ನಾವಿಬ್ರು ಹಾಡೋದನ್ನ ನೋಡಿದ್ರು, ಖುಷಿಪಟ್ಟು. ಇಂಥ ಹಾಡುಗಾರಿಕೆನೆ ಬೇಕಾಗಿತ್ತು. ಅವಾಗ ಪಿ ಕಾಳಿಂಗರ ಅವರು, ಗುಬ್ಬಿ ವೀರನವರು, ಬಿ ಜಯಮ್ಮನವರು ಎಲ್ಲ ಕೂತ್ಕೊಂಡು ಟೆಸ್ಟ್ ಮಾಡ್ತಾರೆ. ಎಲ್ಲರೂ ಹಾಡಿಸಿದ್ರು. ನಮ್ಗೇನಪ್ಪಾ ಅಂದ್ರೆ ರಂಗ ಈ ಕಲಾವಿದಲ್ಲಿ ದೊಡ್ಡವ್ರ ಜೊತೆಲೆಲ್ಲ ಪಾರ್ಟ್ ಮಾಡಿದ್ವಿ. ಗುಬ್ಬಿ ವೀರಣ್ಣವ್ರ ಜೊತೆಲಿ ಪಾರ್ಟ್ ಮಾಡಿದ್ವಿ, ನರಸಿಂಹರಾಜನ ಜೊತೆ ಮಾಡಿದ್ವಿ, ಬಾಲಣ್ಣನ ಜೊತೆ ಮಾಡಿದ್ವಿ, ಜೀವಿಯರ್ ಜೊತೆ, ಉದಿತ್ ಕುಮಾರ್, ಕಲ್ಯಾಣ್ ಕುಮಾರ್, ದೊಡ್ಡ ನಟರ ಜೊತೆ ನಮ್ ಜನ್ಮ ಅಲ್ಲಿಗೆ ಪರಿಶುದ್ಧವಾಯ್ತು. ಗುಬ್ಬಿ ಕಂಪನಿ ಅಂದ್ರೆ ಅನ್ನದಾತರವರು. ಗುಬ್ಬಿ ವೀರಣ್ಣವ್ರು ಸ್ವಾಮಿ ನಮ್ಮ ತಾಯಿ ಹರಿಕಥಾ ವೆಂಕಟೇಶಮ್ಮ ಅಂತ ಅವರು ಮೊದಲು ಹೇಳ್ತಾರೆ. ಬೊಂಬೆ ಆಟದಲ್ಲಿ ಹಾಡು ಹೇಳ್ತಿದ್ರು. ಬೊಂಬೆ ಕುಣಿಸೋರು ತೊಗಲು ಮೇಲೆ ಅದರಲ್ಲಿ ಹಾಡು ಹೇಳ್ತಿದ್ರು. ನಮ್ಮ ಅಜ್ಜಿ ಇದ್ದಿದ್ದೇನೆ ಈ ತೊಗಲುಗೊಂಬೆ ಆಟ ನಿಂತೋಗ್ತಾ ಇದೆ, ನೀನು ಹೆಂಗೂ ಎಲ್ಲ ಕಥೆಗಳು ಗೊತ್ತು, ಹರಿಶ್ಚಂದ್ರನ ಕತೆ ಗೊತ್ತು, ವಿಶ್ವಾಮಿತ್ರನ ಕತೆ ಗೊತ್ತು, ಮತ್ತೊಂದು ಗೊತ್ತು, ಎಲ್ಲ ಕಥೆಗಳು ಗೊತ್ತು, ಇದನ್ನ ಹರಿಕತೆ ಆಗಿ ಮಾಡಿಬಿಡು ಅಂತಂದ್ರು. ಆಮೇಲೆ ನಮ್ಮ ತಾಯಿ ಹರಿಕತೆ ಶುರು ಮಾಡಿದ್ರು. ಅದನ್ನ ಯಜಮಾನರು ಅಂದ್ರೆ ಯಜಮಾನರು ನೋಡಿ ಕೇಳಿಸ್ಕೊಂಡು ಕಂಪ್ನಿಗೆ ಸೇರಿಸ್ಕೊಂಡು. ಇದು ವಾಣಿವಿಲಾಸ ಆಸ್ಪತ್ರೆ ಯಾವ್ದು ಇದೆ ಅಲ್ಲಿ ಬರೀ ಬಂಡೆಗಳಿದ್ದ ಆ ಬಂಡೆಗಳ ಹತ್ರ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು, ಪೊಲೀಸ್ ಅರೆಸ್ಟ್ ಮಾಡಿದ್ರು ಬ್ರಿಟಿಷರು. ಏನಕ್ಕೆ ಅಲ್ಲಿ ಹರಕತೆ ಮಾಡೋರು ಮಧ್ಯದಲ್ಲಿ ನಿಂತ್ಕೊಂಡು. ಕಲ್ಬೊಂಡೆ ಇತ್ತು ಅಲ್ಲಿ, ದೊಡ್ಡ ಮಾರ್ಕೆಟ್ ಹತ್ರ. ಇವಾಗೆಲ್ಲ ಬಿಲ್ಡಿಂಗ್ ಆಗಿದೆ. ಹಿಂದೆ ದೊಡ್ಡ ಬಂಡೆಗಳು, ಆ ಬಂಡೆ ಮೇಲೆ ನಿಂತ್ಕೊಂಡು ಹರಕತೆ ಮಾಡೋದು ನಮ್ಮ ತಾಯಿ. ಇಲ್ಲೊಂದ್ಸರಿ ಅರೆಸ್ಟ್ ಮಾಡಿದ್ರು. ಆಮೇಲೆ ಯಶವಂತಪುರದಲ್ಲಿ ಒಂದ್ಸರಿ ಅರೆಸ್ಟ್ ಮಾಡಿದ್ರು. ಅವ್ರಿಗೆ ಈ ಭಾಷೆ ಗೊತ್ತಾಗ್ತಿರ್ಲಿಲ್ಲ. ಯಾರಿಗೆ? ಬ್ರಿಟಿಷರಿಗೆ ಭಾಷೆ ಗೊತ್ತಾಗ್ತಿರ್ಲಿಲ್ಲ. ಏನೋ ಪ್ರಚಾರ ಮಾಡ್ತಾ ಇದಾರೆ ಇದ್ರ ಬಗ್ಗೆ, ಜನ ಸೇರಿಸ್ತಾ ಇದಾರೆ ಅನ್ಬಿಟ್ಟು ಇವ್ರ ತಾಯಿನ ಅರೆಸ್ಟ್ ಮಾಡಕ್ಕೆ ಕರ್ಕೊಂಡು ಹೋಗಕ್ ಬಂದಿದ್ರು. ಅವಾಗ ಅಲ್ಲಿ ಇದು ಗುಬ್ಬಿ ವೀರಣ್ಣನ ಆ ಕಡೆ ಬಂದು ಹೋಗ್ಬೇಕಾದ್ರೆ ಏನಿಲ್ಲ ಹರಕತೆ ಮಾಡ್ತಾ ಇದಾರ ಅಂತ ಕೇಳಕ್ ಬಂದಾಗ ಅವ್ರ ಕತೆ ಕೇಳಿ ತುಂಬಾ ಇಷ್ಟವಾಗಿ, ಏನಮ್ಮ ನಾಟಕ ಕಂಪನಿಗೆ ಸೇರ್ಸ್ಕೊಂತೀವಿ ಬಂದ್ಬಿಡ್ತೀಯಮ್ಮ ಅಂತ ಕೇಳಿದ್ರಂತೆ. ಏನಪ್ಪ ನಂಗೆ ಬರಕ್ಕಾಗತ್ತೆ, ನಾನೊಬ್ಳು ದುಡಿಬೇಕು, 4-5 ಜನ ಮಕ್ಕಳನ್ನ ಯಜಮಾನರನ್ನ ನಾನೆಲ್ಲ ಸಾಕ್ಬೇಕು ಅಂದಾಗ ನೀವ್ ಎಷ್ಟು ಜನ ಫ್ಯಾಮಿಲಿ ಇದ್ರು ಅಷ್ಟು ಜನನು ಬಂದ್ಬಿಡಿ ನಮ್ಮ ಕಂಪ್ನಿಗೆ ಅಂತ ಇಡೀ ವಂಶನೇ ಕರ್ಕೊಂಡೋಗಿ ಸಾಕ್ಸಂತ ಪುಣ್ಯಾತ್ಮರು ಗುಬ್ಬಿ ವೀರಣ್ಣವರು. ಅವಾಗ ಇಡೀ ಪೀಳಿಗೆ ನಾಟಕ ರಂಗಕ್ಕೆ ಅಂತ ಎಂಟ್ರಿ ಆಗಿದ್ದು ಗುಬ್ಬಿ ವೀರಣ್ಣವರಿಂದ. ಅಲ್ಲಿಂದ ಎಲ್ಲಾರು ಹಾಗೆ ಇದ್ರು ಸ್ವಾಮಿ. ನಾವು ಒಂದ್ ಫ್ಯಾಮಿಲಿ ಇದ್ವಿ, ಅಣ್ಣವ್ರ ಫ್ಯಾಮಿಲಿನೂ ಪುಟ್ಸಮ್ಮನವರು, ಅವ್ರ ತಾಯಿ ವರ್ಧಣ್ಣ, ಶಾರದಕ್ಕ ಎಲ್ಲ ಅಲ್ಲೇ ಇದ್ರು. ಎಲ್ಲಾರು ಅವರು ಇವು ಶಾರದಕ್ಕ ಇವರೆಲ್ಲ ಪಾತ್ರ ಮಾಡಿದ್ದಾರೆ ಜೊತೆಲಿ. ಶಾರದಕ್ಕ ದೊಡ್ಡವರು. ಮಧ್ಯೆ ಅಸೂಯೆ ಏನು ಇಲ್ವಾ ಇಬ್ಬರ ಮಧ್ಯೆ? ಅಸೂಯೆ ಒಂದೇ. ನೀನ್ ಅಷ್ಟು ಚೆನ್ನಾಗ್ ಬಟ್ಟೆ ಒಂದೇ ತರ, ಏನ್ 4 ಗೆರೆ ಇದೆ, 3 ಗೆರೆ ಇದೆ, 4 ಗೆರೆ ಇದೆ, ಗೀರ್ ಹೆಚ್ಚಾಗಿರ್ಬಾರ್ದು. ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟವರು ಹಂಗೇನೆ, ಅದೇ ರೂಢಿ ನಮ್ಗೆ. ಒಂದು ಗೀರ್ ಹೆಚ್ಚಾಗಿರೋ ಬಣ್ಣ ಸಹಿತ ಬೇರೆ ಇರ್ಬಾರ್ದು, ಅದೊಂದೇ. ಹಂಗೆ ಇವರು ತೆಗ್ಕೊಡ್ತಾರೆ, ಮಕ್ಳು ಹಂಗೆ ಮಾಡ್ತಾರೆ. ನಮ್ಮ ಮಕ್ಳು ಸಹಿತ ತರಬೇಕಾದ್ರೆ ಇಬ್ರು ಒಂದೇ ತರ. 3 ಜನ ಮಕ್ಳು ನಮಗ ಆಯರ್ ಕೊಡೋದು ಗೊತ್ತಾಗೋಗ್ಬಿಟ್ಟಿದೆ. ಅವರು ಸಹಿತ ಒಂದೇ ತರದ್ದೇ ಕೊಡ್ತಾರ. ಯಾರೇ ಮನೆಗೆ ಹೋಗಿ ಸೀರೆಗಳು ಕೊಡ್ತಾರಲ್ಲ ಒಂದೇ ತರ, ಜಯಮಾಲರು ಮೊನ್ನೆ ಕೊಟ್ಬಿಟ್ಟು ನಮ್ಮನ್ನ ಅವ್ರ ಮನೆ ಕರ್ಕೊಂಡು ಊಟಕ್ಕೆ ಒಂದೇ ತರದ, ಅಮ್ಮ ನೋಡೋ ಒಂದೇ ತರ ಚೇಂಜ್ ಇಲ್ಲ ಅಲ್ವಾ ಶ್ರುತಿ? ಇಲ್ಲಿ ನಾವು ಒಂದೇ ತರದ್ದೇ ಕೊಡ್ತಾರೆ. ಮಕ್ಕಳಾಯ್ತು, ಶರಣಾಯ್ತು, ಶ್ರುತಿ ಆಯ್ತು, ಇವಳಾಯ್ತು, 3 ಜನನು
ಒಟ್ಟಲ್ಲಿ ರಂಗ ಸೇವೆ ಮಾಡೋದಕ್ಕೆ ಭಾಗ್ಯವಂತರು ನಾವು. ಎಲ್ಲ ಗುಬ್ಬಿ ಎಲ್ಲ ಕಲಾವಿದರೆಲ್ಲ ಸೇರಿಕೊಂಡು ಇವತ್ತು ನಮ್ಮ 3 ಜನ ಕುಟುಂಬನ ಈ ಮಟ್ಟಿಗೆ ತಗೊಂಬಂದಿರೋ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕು. ನಮ್ಮನ್ನ ಈ ವಯಸ್ಸಿನಲ್ಲಿ ಇಂಟ್ರೂವ್ ಮಾಡ್ತಿದ್ದಾರ, ನಿಮಗೆ ಧನ್ಯವಾದ. ಇಲ್ಲ, ಇದು ಮುಗಿಲಿಲ್ಲ, ಇದು ಆರಂಭ ಈಗ. ಅಲ್ಲಲ್ಲ, ಮಧ್ಯದಲ್ಲಿ ಹೇಳಿದ್ರು ಎಂತ ನೋ ಪ್ರಾಬ್ಲಮ್. ತಾಳಿ ಕಟ್ಟಿದ್ದು ಹೇಗೆ, ಆ ಪ್ರೋಗ್ರಾಮ್ ಹೇಗಾಯ್ತು? ಸ್ವಾಮಿ ಅವರ ಕಂಪ್ನಿಯವ್ರದ್ದೇ. ಏನೇನು ಮಾಡಿದ್ದಾರೆ ಹಾಗೆಲ್ಲ ನೀವು ಕಟ್ಟುವ ತಾಳಿ ಇದೆಯಲ್ಲ, ಫಸ್ಟ್ ನಂದು ಇವ್ರದ್ದೇ. ಫಸ್ಟ್ ನಂದು. ಯಾಕೆ ಲವ್ ಮಾಡಿದ್ರು ನಾನು 3 ವರ್ಷ ಕಷ್ಟಪಟ್ಟಿದ್ದೀನಿ, ಹಿಡಿದು ಕಷ್ಟಪಟ್ಟಿದ್ದೆ. ಫಸ್ಟ್ ನಂದು, ಆಮೇಲೆ ಅಷ್ಟೇ. ಎಸ್, ನಮ್ಮ ಅಕ್ಕನ್ನು ನೀವೇ ಮದ್ವೆ ಆಗಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಅವಳೇ ತಾಳಿ ಕಟ್ಸಿದ್ಲು. ನಾವು ಇವ್ರ ಜೊತೆಲೇ ಇದ್ವಿ. ಇವ್ರಂದ್ರು ಒಂದ್ ಸಿಕ್ತಂದು ಇನ್ನೊಂದು 2 ಆಫರ್ ಆಗಿ ಬಂತಲ್ಲ ಅಂತ ಈ ಫೋಟೋ ನೆನಪಿದೆಯಾ? ಹಾ, ನಾನು ಉಮೇಶ ತಾವು ಇದು ಹುಣಸೂರು ಕ್ಯಾಂಪ್ ಕ್ಲೋಸ್ ಆಗಿತ್ತು, ಕ್ಲೋಸ್ ಆಗಿ 2 ದಿವಸ ಆಗಿತ್ತು. ಎಲ್ಲ ಪ್ಯಾಕ್ ಮಾಡ್ತಾ ಇದ್ವಿ. ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಅವತ್ತು ಮುದುಕನ ಮದುವೆ ಬ್ಯಾನರ್ನ ಇಟ್ಕೊಂಡು ಒಂದು ಫೋಟೋ ತೆಗ್ಸಿದ್ರಿ, ಅದೆಲ್ಲ ಪೇಪರಲ್ಲಿ ಬಂದಿತ್ತು. ಕಟ್ಟಿಂಗ್ಸ್ನೆಲ್ಲ ಫೋಟೋ ತೆಗೆದು ಇಟ್ಕೊಂಡಿದ್ದೆ ನಾನು ತುಂಬಾ ವರ್ಷಗಳಿಂದ. ಇದೆ ಆ ಫೋಟೋ ಇದೆ. ಹಳೆದೆಲ್ಲ ನೆನಪಾಗುತ್ತೆ ನಿಮಗೆ? ಮರ್ಯಾದೆ ಇಲ್ಲ. ಹಳೆದನ್ನೆಲ್ಲ ಮರ್ತವನು ಮನುಷ್ಯನೇ ಅಲ್ಲ, ಮನುಷ್ಯನೇ ಅಲ್ಲ. ಯಾವಾಗಲೂ ಹಿಂದೆ ನೆನಪಿಸ್ಕೊಂಡ್ರೆ ಈಗ ನಡೀತಾ ಇರೋದಕ್ಕೆ ಬದುಕು ಸಾರ್ಥಕ ಆಗುತ್ತೆ. ಹಿಂದೆಂದು ಎಷ್ಟು ಕಷ್ಟಪಟ್ಟಿರ್ತೀವಿ ಅದೆಲ್ಲ ಮರ್ತೇ ಹೋಗಿದೆ. ಯಾಕೆ ಚೆನ್ನಾಗಿದ್ದೀವಲ್ವ. ಯಾವತ್ತು ಹಿಂದನ್ನೇ ನೆನೆಸ್ಕೋಬೇಕು. ನಿಜ, ಅದು ಜ್ಞಾಪಕ ಇಟ್ಕೊಂಡಿದ್ರೆ ಮಾತ್ರ ಇದಕ್ಕೆ ಬೆಲೆ ಸಿಗುತ್ತೆ. ಹಿಂದಿನದ ಮನುಷ್ಯ ಯಾವತ್ತೂ ಮರಿಬಾರ್ದು. ಈಗ ನಾವು 3 ಜನಕ್ಕೂ ವಯಸ್ಸಾಗಿರ್ಬೋದು, ನಾವು ಹಾಗಿಲ್ವೇ ಇಲ್ಲ. ಈಗ ನಾವು ಸಣ್ಣದ್ರಲ್ಲಿ ಏನು ಲವ್ ಮಾಡಿ ಮದುವೆ ಆಗಿ ಏನೇನು ಆಟ ಆಡೋದು ಅಂತಂದ್ರೆ ಈಗಲೂ ನೆನ್ಸ್ಕೋತೀವಿ, ಇವಾಗಲೂ ಮಾಡ್ತೀವಿ. ಮಕ್ಳಿಗೂ ಗೊತ್ತು, ಅದನ್ನು ಮಕ್ಳಿಗೂ ಹಂಚ್ಕೋತಾರೆ. ದೇವರ ಹಿಪ್ಪರಿಗೆ ಅನ್ನೋ ಕ್ಯಾಂಪ್ನಲ್ಲಿ ಜೋರು ಮಳೆ. ಅವಾಗ ತುಂಬು ಥಿಯೇಟರ್ ಎಲ್ಲ ಇತ್ತು. ಥಿಯೇಟ್ರ್ ಕಟ್ತಾ ಇದ್ವಿ, ಬ್ಯಾನರ್ ಕಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಜೋರು ಮಳೆ ಬಂದ್ಬಿಡ್ತು. ಏನು ಗಾಳಿ ಮಳೆ ಬಂದು ಬ್ಯಾನರ್ ಎಲ್ಲ ಕಿತ್ತೋದು. ಕಿಲೋಮೀಟ್ರ್ ಗಟ್ಟಲೆಲ್ಲ ದೂರ ಹೊರಟಿತ್ತು. ಮಕ್ಕಳ ಊಟದ ತಟ್ಟೆಲ್ಲೆಲ್ಲ ಬರೀ ಮಣ್ಣೆ. ನಮ್ಮ ಮಾವ ಎಲ್ಲ ಎತ್ಕೊಂಡೋಗಿ ಅದನ್ನು ಚೆಲ್ಲಿ ಅದನ್ನು ಮಾಡಿ ಒಂದು ಛತ್ರದ ಹತ್ರ ಕರ್ಕೊಂಡೋಗಿ ಮತ್ತೆ ಒಂದು 8-10 ದಿವಸ ಆದಮೇಲೆ ಮತ್ತೆ ಬ್ಯಾನರ್ಗಳನ್ನೆಲ್ಲ ಬರೆಸಿ ಅದಕ್ಕೂ ತುಂಬ ಕಷ್ಟನೂ ಪಟ್ಟಿದ್ವಿ. ಬರೀ ಸುಖ ಅಂತೆಲ್ಲ, ಆ ಸುಖನ ಆ ಕಷ್ಟನ ಸುಖ ಅಂತ ತಿಳ್ಕೊಂಡು ಇಲ್ಲಿ ತಗೊಂಬಂದಿದ್ದಕ್ಕೆ ಭಗವಂತ ಈ ಮಟ್ಟಕ್ಕೆ ಇಟ್ಟಿದ್ದಾನೆ. ಅಮ್ಮ ಅಮ್ಮ ನಾವು ಅಯೋಧ್ಯ ಪಟ್ಟಣವನ್ನು ನೋಡಬೇಕಮ್ಮ. ನಾವು ನಿತ್ಯ ಪಾರಾಯಣ ಮಾಡ್ತಿರುವ ಆ ರಾಮಾಯಣದಲ್ಲಿ ಬರುತ್ತಿದೆಯಲ್ಲ, ಅದನ್ನು ಓದಿದಾಗಲೆಲ್ಲ ಆ ನಗರವನ್ನು ಎಲ್ಲಿಗೆ ನೋಡುತ್ತೇವೋ ಎನಿಸುತ್ತದೆ. ನನಗಿದ್ದಷ್ಟು ಕ್ರೇಜ್ ನೋಡಿದ್ದು ಗಿಲ್ಲಿದೆ. ಅದನ್ನು ಮೀರಿಸಿ ಮಂಡ್ಯ ಜನ ಒಪ್ಕೊಂಡ್ರು ಅಂದ್ರೆ ಇಂಡಿಯಾ ಪೂರ್ತಿ ಒಪ್ಕೋತಾರೆ ಸ್ವಾಮಿ. ಇದು ಸತ್ಯ. 99 ಪಿಕ್ಚರು ಸೈಡ್ ಪಾರ್ಟ್ ಮಾಡಿ 100ನೇ ಪಿಕ್ಚರ್ ಹೀರೋ ಆದ್ನಲ್ಲ, ಅವನೆಷ್ಟು ಶ್ರಮ ಇರ್ಬೇಕಲ್ವಾ ಶರಣಂದು. ಮೇಡಮ್, ಇದು ಕೋರ್ಟ್ ಅಲ್ದೇ ಇದ್ರು ನಾನ್ ಲಾಯರು, ನೀವು ಮಧ್ಯ ಬಾಯಾಕ್ಬಿಡಿ, ಎಲ್ಲ ಮರ್ತೋಗುತ್ತೆ. ಅಗ್ನಿ ಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ವೃತ್ತಿಜಂ